ದಾವಣಗೆರೆ ವಿನೋಬ ನಗರದಲ್ಲಿ ಇಂದು ಕನ್ನಡ ದೈವಜ್ಞ ಬ್ರಾಹ್ಮಣರ ಸಂಘದ ವತಿಯಿಂದ 12ನೇ ವರ್ಷದ ವಾರ್ಷಿಕೋತ್ಸವ, ಅಜೀವ ಸದಸ್ಯತ್ವ ಅಭಿಯಾನ ಮತ್ತು 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ 8ನೇ ಬಾರಿ ಬೃಹತ್ ರಕ್ತದಾನ ಶಿಬಿರ ಮತ್ತು ನೇತ್ರ ಪರೀಕ್ಷಾ ಶಿಬಿರ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾದ ರಮೇಶ್ ಅಧ್ಯಕ್ಷರು, ಉಪಾಧ್ಯಕ್ಷರು ಮಂಜುನಾಥ್, ರಾಘವೇಂದ್ರ, ಕಾರ್ಯದರ್ಶಿಗಳು ಪ್ರವೀಣ್, ಖಜಾಂಚಿ ಉಮೇಶ್, ಸಹಕಾರ ಕಾರ್ಯದರ್ಶಿ ಇವರುಗಳು ಮತ್ತು ಸಂಘದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಹಾಗೂ ಅಶ್ವಿನಿ ಮೆಡಿಕಲ್ ಕಾಲೇಜಿನ ವೈದ್ಯರು, ಸಿದ್ಧಗಂಗಾ ಶ್ರೀ ಕೇಂದ್ರದ ಸಂಯೋಜಕರಾದ ರವಿಕುಮಾರ್ ಹಾಗೂ ಅಗರ್ವಾಲ್ ಆಸ್ಪತ್ರೆಯ ಸಿಬ್ಬಂದಿಗಳಾದ ಪವನ್ ಕುಮಾರ್, ದೈವಜ್ಞ ರತ್ನ, ಶ್ರೀ ಡಾಕ್ಟರ್ ಶ್ರೀನಾಥ್, ಮಕ್ಕಳ ತಜ್ಞರು, ಶಿರಾಳಕೊಪ್ಪ ಉಪಸ್ಥಿತರಿದ್ದರು. ವರದಿ ಎಸ್ಎಂ ಜಾಕೀರ್, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಚೀಫ್, ದಾವಣಗೆರೆ. ಕಡಿಮೆ ರಾಷ್ಟ್ರಭಾಷೆ ಹಿಂದಿಯ ನಂತರ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು 8 ಪ್ರಶಸ್ತಿಗಳನ್ನು ಕನ್ನಡ ಭಾಷೆ ಪಡೆದ ಪಿ ಸರೋಜಾದೇವಿ ಕಲಾಕ್ಷೇತ್ರ ನಟಿಗೆ ಮರಣೋತ್ತರ. ಮಾನ್ಯರೇ, ಕಳೆದ ವರ್ಷದಿಂದ ನಮ್ಮ ಕನ್ನಡ ದೈವಜ್ಞ ಬ್ರಾಹ್ಮಣ ಸಂಘ ಈ ಕನ್ನಡ ರಾಜ್ಯೋತ್ಸವದ ಆಚರಣೆಯ ಜವಾಬ್ದಾರಿಯನ್ನು ನಮ್ಮ ಮಹಿಳಾ ಒಕ್ಕೂಟಕ್ಕೆ ವಹಿಸಿಕೊಟ್ಟಿದೆ. ನಮ್ಮ ಸಂಘದ ಅನೇಕ ಚಟುವಟಿಕೆಗಳು ಸ್ವಾಗತಾರ್ಹವಾಗಿದೆ. ಅಧ್ಯಕ್ಷರಾದ ರಮೇಶ್ ಜಿ ಶೇಟ್ ಅವರು